ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೈಲಾಸ ಪರ್ವತ ಈ ಹೆಸರನ್ನ ಕೇಳಿದ ತಕ್ಷಣ ಎಷ್ಟೋ ಜನರ ಮೈ ರೋಮಾಂಚನವಾಗತ್ತೆ. ತನ್ನೊಡಲಲ್ಲಿ ಯಾವುದೋ ಒಂದು ಅತೀಂದ್ರಿಯ ಶಕ್ತಿಯನ್ನು ಅಗೋಚರವಾದ ಸೆಳೆತವೊಂದನ್ನ ಇಟ್ಟುಕೊಂಡಿದೆಯೇನೋ ಅನ್ನುವಂತಹ ಪರ್ವತ ಇದು. ಈ ಪರ್ವತದ ಹೆಸರನ್ನ ಕೇಳಿದ ತಕ್ಷಣ ನಿಮ್ಮ ರೋಮಗಳು ಕೂಡ ಎದ್ದೇಳತ್ವೆ. ಅದರಲ್ಲಿ ಆಶ್ಚರ್ಯ ಏನೂ ಇಲ್ಲ ಬಿಡಿ. ಕೈಲಾಸ ಪರ್ವತ ಅಥವಾ ಮೌಂಟ್ ಕೈಲಾಶ್ ಈಗ ಇರೋದು ಚೈನಾ ಆಕ್ರಮಿತ ಟಿಬೇಟ್ ಭಾಗದಲ್ಲಿ. 6638 ಮೀಟರ್ ಎತ್ತರ ಇರುವಂತಹ ಈ ಪ್ರದೇಶ ಹಿಂದೂ, ಬೌದ್ಧ, ಜೈನ ಮತ್ತು ಟಿಬೇಟ್ ಮೂಲದವರ 4 ಧರ್ಮಗಳಿಗೆ ಪವಿತ್ರ ಸ್ಥಳವಾಗಿದೆ. ಇಂತಹ ಕೈಲಾಸ ಪರ್ವತ ಶಿವನ ವಾಸಸ್ಥಾನವಾಗಿದ್ದು ಹೇಗೆ, ಜೊತೆಗೆ ಈ ಕೈಲಾಸ ಪರ್ವತ ಬೇರೆ ಧರ್ಮದವರಿಗೂ ಕೂಡ ಇಂಪಾರ್ಟೆಂಟ್ ಆಗಿದ್ದು ಹೇಗೆ? ಆದರೆ ಬೇರೆ ಧರ್ಮದವರು ಏನೇ ಹೇಳಿದ್ರು ಕೈಲಾಸ ಪರ್ವತದಲ್ಲಿ ಓಂ ಎನ್ನುವಂತಹ ಶಬ್ದ ಇಂದಿಗೂ ಕೂಡ ಮಾರದನಿಸುತ್ತೆ. ಮಟಮಟ ಮಧ್ಯಾಹ್ನ ಮತ್ತು ಮಧ್ಯರಾತ್ರಿ ಶಿವನ ಡಮರುಗದ ಶಬ್ದ ಕೇಳಿ ಬರತ್ತಂತೆ. ಬನ್ನಿ ಕೈಲಾಸ ಪರ್ವತದ ಬಗ್ಗೆ ಅಚ್ಚರಿಯ ಸಂಗತಿಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವೇನಾದ್ರೂ ಶಿವನ ಭಕ್ತರಾಗಿದ್ರೆ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಸನಾತನ ಧರ್ಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ನೀವೇನಾದ್ರೂ ಕೈಲಾಸ ಪರ್ವತಕ್ಕೆ ಹೋಗಿದ್ರೆ, ಅಮರನಾಥ ಯಾತ್ರೆಗೆ ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕೈಲಾಸ ಪರ್ವತ ಹಲವು ನಿಗೂಢಗಳ ಆಗರ. ಮೊದಲನೇದಾಗಿ ಜಗತ್ತಲ್ಲೇ ಅತಿ ಎತ್ತರದ ಪರ್ವತವಾಗಿರೋ ಮೌಂಟ್ ಎವರೆಸ್ಟ್ ಅಂದ್ರೆ 8849 ಮೀಟರ್ ಎತ್ತರ. ಇಲ್ಲಿವರೆಗೆ 7000ಕ್ಕೂ ಅಧಿಕ ಪರ್ವತಾರೋಹಿಗಳು ಏರಿದ್ದಾರೆ. ಆದರೆ ಎವರೆಸ್ಟ್ಗಿಂತ 2211 ಮೀಟರ್ ಕಡಿಮೆ ಎತ್ತರದಲ್ಲಿರುವಂತಹ ಕೈಲಾಸ ಪರ್ವತ ಏರಿ ಜೀವಂತವಾಗಿ ಮರಳಿ ಬಂದಿರೋರು ಇಲ್ಲ. ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ, ಅದು ಮಿಲರೇಪ ಎನ್ನುವಂತಹ ಬೌದ್ಧ ಭಿಕ್ಕು ಒಬ್ಬನೇ ಒಬ್ಬ ಕೈಲಾಸ ಪರ್ವತವನ್ನ ಹತ್ತಿ ಮೇಲೇನಿದೆ ಅನ್ನೋದನ್ನ ಹೇಳೋದಕ್ಕೆ ಒಬ್ಬನೇ ಜೀವಂತವಾಗಿ ಬಂದಿದ್ದಾನೆ. ಆದರೆ ಕೈಲಾಸ ಪರ್ವತವನ್ನ ಏರಿ ಆತ ಅಲ್ಲೇನ್ ನೋಡ್ದ ಅನ್ನೋದನ್ನ ಹೊರ ಜಗತ್ತಿಗೆ ತಿಳಿಸಬಾರದು ಅಂತ ಅಲ್ಲಿದ್ದ ಅಜ್ಜನೊಬ್ಬ ಹೇಳಿದ್ನಂತೆ. ಅಂತಹ ನಿಗೂಢ ಸ್ಥಳ ಕೈಲಾಸ ಪರ್ವತದಲ್ಲಿ ಹಲವಾರು ಅತೀಂದ್ರಿಯ ಶಕ್ತಿಗಳು ಜಾಗೃತವಾಗಿವೆಯಂತೆ. ಇದನ್ನ ಏರೋದಕ್ಕೆ ಪ್ರಯತ್ನಪಟ್ಟು ವಿಫಲವಾದ ಅನೇಕ ಪರ್ವತಾರೋಹಿಗಳ ಮಾತು ಇದನ್ನ ದೃಢಪಡಿಸುತ್ತೆ. ಅನೇಕ ಪರ್ವತಾರೋಹಿಗಳು ಈ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಹೋದಂತ ಸಂದರ್ಭದಲ್ಲಿ ಅನೇಕ ಅನುಭವಗಳು ಆಗಿವೆಯಂತೆ. ನೀವು ಹೇಗೆ ಕೈಲಾಸ ಪರ್ವತವನ್ನ ಹತ್ತುತ್ತಾ ಹೋಗ್ತಿರೋ ಹಾಗೆಯೇ ನಿಮ್ಮ ಆಯಸ್ಸು ಕಡಿಮೆಯಾಗ್ತಾ ಹೋಗತ್ತೆ. ನಿಮ್ಮ ಕೂದಲು ಬೆಳೆಯೋದಕ್ಕೆ ಶುರುವಾಗತ್ತೆ. ಉಂಗುರಗಳು ಕೂಡ ಬೆಳೆಯೋದಕ್ಕೆ ಶುರುವಾಗತ್ತೆ. ನೀವು ಅತೀ ಬೇಗ ವೃದ್ಧರಾಗ್ತೀರಿ ಅಂತ ಹತ್ತಿ ಇಲ್ಲಿದ್ದ ಪರ್ವತಾರೋಹಿಗಳು ಹೇಳ್ತಾರೆ. ಮತ್ತೊಂದು ವಿಷಯ ಏನು ಗೊತ್ತಾ ವೀಕ್ಷಕರೇ? ಪರ್ವತಾರೋಹಿಗಳು ಇನ್ನೊಂದು ವಿಸ್ಮಯಕಾರಿ ಸಂಗತಿಯನ್ನ ಹೇಳಿದ್ದಾರೆ. ಅದೇನು ಅಂದ್ರೆ, ಪರ್ವತಾರೋಹಿಗಳು ಎಷ್ಟೇ ನೀವು ದಿಕ್ಸೂಚಿಯನ್ನ ಹತ್ತಿದ್ರೂ ನಿಮಗೆ ಮೇಲ್ಭಾಗ ಕಾಣಿಸೋದೇ ಇಲ್ವಂತೆ. ನೀವು ಯಾವ ದಿಕ್ಕಿನಿಂದ ಹತ್ತಿರ್ತೀರೋ ಅದೇ ದಿಕ್ಕಿಗೆ ಬಂದು ನೀವು ನಿಲ್ತೀರಾ. ಹಾಗಾಗಿ ಕೈಲಾಸ ಪರ್ವತವನ್ನ ಹತ್ತೋದಕ್ಕೆ ಶುರು ಮಾಡಿದ್ರೆ ಎಷ್ಟೋ ತಿಂಗಳು, ಎಷ್ಟೋ ವರ್ಷಗಳು ಬೇಕಾಗತ್ತೆ. ಯಾಕಂತಂದ್ರೆ ನೀವು ಅಲ್ಲೇ ಸುತ್ತಾಗ್ತೀರಾ. ಅದು ಒಂದು ಚಕ್ರವ್ಯೂಹ ಇದ್ದಂತೆ ಅಂತ ಅದೆಷ್ಟೋ ಕೈಲಾಸ ಪರ್ವತಾರೋಹಿಗಳು ಹೇಳಿದ್ದಾರೆ. ಕೈಲಾಸ ಪರ್ವತವನ್ನ ಏರಲು ಪ್ರಯತ್ನಿಸಿದ ಪರ್ವತಾರೋಹಿಗಳ ಗುಂಪೊಂದರ ಅನುಭವ ನೀವು ಕೇಳಿದ್ರೆ ಖಂಡಿತ ಬೆಚ್ಚಿ ಬೀಳ್ತೀರಾ. ಅದೇನಂದ್ರೆ, ಪರ್ವತವು ಏರೋದಕ್ಕೆ ಆರಂಭಿಸಿದ ಒಂದು ಗುಂಪು ಸತತ 3 ದಿನಗಳ ಕಾಲ ಪರ್ವತವನ್ನ ಏರ್ತಾ ಇದ್ರಂತೆ. ಕೊನೆಗೆ ಅವರಿಗೆ ಗೊತ್ತಾದ ವಿಷಯ ಏನಂತಂದ್ರೆ, ಇವರೆಲ್ಲ 1.5 ದಿನ ಕೈಲಾಸ ಪರ್ವತವನ್ನ ಏರ್ತಾ ಇದ್ರೆ ಇನ್ನುಳಿದ 1.5 ದಿನ ಅದೇ ಪರ್ವತವನ್ನ ಅವರಿಗೆ ಗೊತ್ತೇ ಇಲ್ದಂತೆ ಇಳಿತಾ ಇದ್ರಂತೆ. ಗುಂಪಿನಲ್ಲಿದ್ದ ಅಷ್ಟೂ ಜನರಿಗೆ ಇದರ ಅರಿವೇ ಆಗಿರ್ಲಿಲ್ವಂತೆ. ಕೈಲಾಸ ಪರ್ವತವನ್ನ 3 ದಿನಗಳವರೆಗೆ ಒಂದು ಪರ್ವತಾರೋಹಿಗಳ ಗುಂಪು ಹತ್ತಿತ್ತಂತೆ. ಅದರಲ್ಲಿ 1.5 ದಿನ ಹತ್ತೋದಕ್ಕಾದ್ರೆ ಇನ್ನೊಂದು 1.5 ದಿನ ಇಳಿಯೋದಕ್ಕಾಗಿತ್ತಂತೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಪರ್ವತವನ್ನ ಇಳಿತಾ ಇದ್ರಂತೆ. ಹೀಗೆ ಅನುಭವ ಆಗಿದೆ. ಇನ್ನು ಹಲವರು ಕೈಲಾಸ ಪರ್ವತದ ಬಳಿ ಶಂಖನಾದ, ಗಂಟೆಗಳ ಸದ್ದು, ಮಂತ್ರೋಚ್ಚಾರದಂತಹ ನಿಗೂಢ ಶಬ್ದಗಳನ್ನ ಕೇಳಿದಾರಂತೆ. ಇನ್ನು ಕೆಲವರು ಪರ್ವತವನ್ನ ಹತ್ತುವಂತಹ ಸಂದರ್ಭದಲ್ಲಿ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಏತಿಯನ್ನ ನೋಡಿದ್ದೇವೆ ಅಂತ ಅನೇಕರು ಹೇಳ್ತಾರೆ. ಕೆಲವರ ಪ್ರಕಾರ ಕೈಲಾಸ ಪರ್ವತ ಒಂದು ಪಿರಾಮಿಡ್ ಆದ್ರೆ, ಇನ್ನು ಹಲವರು ಕೈಲಾಸ ಪರ್ವತದೊಳಗೆ ಒಂದು ನಿಗೂಢವಾದ ನಗರ ಇದೆ, ಅದೇ ಕಲ್ಕಿಯ ಜನ್ಮಸ್ಥಾನ ಅಂತ ಹೇಳ್ತಾರೆ. ಇನ್ನು ಕೆಲವರು ಅಗೋಚರ ದೇವನಗರ ಶಾಂಭಲ ಅಥವಾ ಶಾಂಗ್ರಿ ಲಾ ಅನ್ನುವಂತಹ ನಗರ ಇದೇ ಕೈಲಾಸ ಪರ್ವತದಲ್ಲಿ ಇದೆ ಅಂತ ಹೇಳ್ತಾರೆ. ಇನ್ನು ಕೈಲಾಸ ಪರ್ವತದಲ್ಲಿ
ಇನ್ನು ಕೈಲಾಸ ಪರ್ವತದಲ್ಲಿ ಭಾರತ ಗಡಿಯನ್ನ ಕಾಯ್ತಾ ಇರುವಂತಹ ಯೋಧರು ಕೂಡ ಕೆಲವೊಂದಿಷ್ಟು ಅಚ್ಚರಿಯ ಘಟನೆಗಳನ್ನ ನೋಡಿದಾರಂತೆ. ಅಂದ್ರೆ ಶಾಂಭಲ ನಗರದಲ್ಲಿ ಈಗಾಗಲೇ ನಮ್ಮಗಿಂತ ಪುರಾಣಗಳಲ್ಲಿ ಉಲ್ಲೇಖವಿರುವಂತಹ ಶಾಂಭಲ ನಗರದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಭೂಮಿಯ ಮೇಲೆ ಇರುವಂತಹ ಮನುಷ್ಯರ ಸಾವಿರ ಅಲ್ಲ, ಲಕ್ಷ ಅಲ್ಲ, ಕೋಟಿ ಕೋಟಿ ವರ್ಷಗಳಷ್ಟು ಮುಂದೆ ಇದ್ದಾರಂತೆ. ಆಗಾಗ ಕೆಲವೊಂದಿಷ್ಟು ಆಕಾಶ ಉಲ್ಕೆಗಳು, ಜೊತೆಗೆ ಆಕಾಶದಲ್ಲಿ ಆಗಾಗ ವಿಭಿನ್ನವಾದ ವಾಹನಗಳು ಓಡಾಡೋದನ್ನ ನೋಡಿದಾರಂತೆ. ಯೋಧರು ಹೇಳೋ ಪ್ರಕಾರ ಇವೆಲ್ಲವೂ ಕೂಡ ಶಾಂಬಲ ಸೈನಿಕರು ಅಂತ ಹೇಳ್ತಾರೆ. ಯಾವಾಗ ಕೈಲಾಸ ಪರ್ವತವನ್ನ ಬಿಟ್ಟು ಅಲ್ಲಿನ ಸೈನಿಕರು ಹೊರಗಡೆ ಬಂದಾಗ ಅದು ಮನುಷ್ಯರಿಗೆ ಆಗಾಗ ದರ್ಶನವನ್ನ ಕೊಡ್ತಾ ಇರುತ್ತಾರಂತೆ. ಈ ಒಂದು ಶಾಂಬಲ ನಗರ ಕೈಲಾಸ ಪರ್ವತದಲ್ಲೇ ಇದೆ ಅಂತ ಹೇಳ್ತಾರೆ. ಇನ್ನು ಆಧ್ಯಾತ್ಮಿಕ ಸಾಧನೆಯಲ್ಲಿರುವವರು, ಧ್ಯಾನ ಮತ್ತು ಸೂಕ್ಷ್ಮ ಶರೀರಯಾನ ಮಾಡುವವರ ಪ್ರಕಾರ ಕೈಲಾಸ ಪರ್ವತ ಭೂಮಧ್ಯ ಸ್ಥಳ ಮತ್ತು ಇಡೀ ಬ್ರಹ್ಮಾಂಡದಲ್ಲಿಯೇ ಅತಿ ಶಕ್ತಿಯುತವಾದ ಸ್ಥಳ. ಅವರ ಪ್ರಕಾರ ಇದು ಇಡೀ ಭೂಮಿಯ ಸಮತೋಲನವನ್ನ ಕಾಪಾಡುತ್ತೆ. ಈ ಸಾಧಕರು ಸೂಕ್ಷ್ಮ ಶರೀರಯಾನ ಮಾಡುವ ವೇಳೆ ಅಂತರಿಕ್ಷದಿಂದ ನೋಡಿದಾಗ ಈ ಭೂಮಿಯಲ್ಲೇ ಅತಿ ಶಕ್ತಿಯುತವಾದ ಪ್ರಭಾವವನ್ನ ಹೊಂದಿದೆ. ಹೊಳಿತಾ ಇರುವಂತಹ ಕೈಲಾಸ ಪರ್ವತದಲ್ಲಿ ಅಗೋಚರ ಶಕ್ತಿ ಅಡಗಿದೆ ಅಂತ ಅಲ್ಲಿನ ಕೆಲವೊಂದಿಷ್ಟು ಸಾಧುಗಳು, ಅಘೋರಿಗಳು ಮತ್ತು ನಾಗಾ ಸಾಧುಗಳು ಹೇಳ್ತಾರೆ. ಕೈಲಾಸ ಪರ್ವತದಲ್ಲಿ ಅನೇಕ ಅಗೋಚರ ಶಕ್ತಿಗಳು ಇರೋದ್ರಿಂದಾಗಿ ಡಮರುಗದ ಶಬ್ದ ಕೇಳಿ ಬರುತ್ತೆ ಅಂತ ಅದೆಷ್ಟೋ ಪರ್ವತಾರೋಹಿಗಳು ಹೇಳ್ತಾರೆ. ಡಮರುಗ ಶಬ್ದ ಅಷ್ಟೇ ಇಲ್ಲ, ಮಂತ್ರ ಪಠಿಸುವ ಶಬ್ದಗಳು ಕೇಳಿಸತ್ತೆ ಅಂತ ಅನೇಕರು ಹೇಳಿದ್ದಾರೆ. ಕೈಲಾಸ ಪರ್ವತದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿರೋದ್ರಿಂದ ಈ ಎಲ್ಲ ಅಗೋಚರ ನಿಗೂಢ ಶಕ್ತಿಗಳು ಅಲ್ಲಿಗೆ ವಾಸವಾಗಿವೆ. ಶಿವನಿಗೆ ಮಂತ್ರ ಪಠಿಸ್ತಾ ಇರ್ತಾರಂತೆ ಅಲ್ಲಿನ ಜನ, ಜೊತೆಗೆ ಡಮರುಗದ ಶಬ್ದ ಕೇಳಿಸ್ತಾ ಇರತ್ತಂತೆ. ಇನ್ನು ಕೈಲಾಸ ಪರ್ವತದಲ್ಲಿ ಆಗಾಗ ಅಂದ್ರೆ ತುತ್ತ ತುದಿಯ ಭಾಗದಲ್ಲಿ ಅಗೋಚರ ಬೆಳಕು ಕಾಣಿಸ್ಕೊಳ್ಳುತ್ತಂತೆ. ಆ ಬೆಳಕಿನ ಮೂಲಕ ಶಿವನು ಮಾನವ ಕುಲಕ್ಕೆ ದರ್ಶನ ನೀಡುತ್ತಾನೆ ಅಂತ ಹೇಳಲಾಗತ್ತೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಕೈಲಾಸ ಪರ್ವತ ಭಗವಾನ್ ಶಿವನ ವಾಸಸ್ಥಾನವಾಗಿದೆ. ಕೈಲಾಸ ಪರ್ವತ ಗಂಗಾ ನದಿ ಹುಟ್ಟುವಂತಹ ಸ್ಥಳವಾಗಿದೆ. ಗಂಗಾ ನದಿ ಮಾತ್ರ ಅಲ್ಲದೆ ಬ್ರಹ್ಮಪುತ್ರ, ಸಿಂಧು, ಕರ್ನಾಲಿ ಮುಂತಾದ ನದಿಗಳು ಭಾರತ, ಬಾಂಗ್ಲಾದೇಶ, ನೇಪಾಳ, ಪಾಕಿಸ್ತಾನದಿಂದ ಚೀನಾಗೆ ಹೋಗ್ತವೆ. ಆಧುನಿಕ ಸಂಶೋಧನೆ ಪ್ರಕಾರ ಕೈಲಾಸ ಪರ್ವತ ಕೇಂದ್ರದ ಹಾಗೆ ಕೆಲಸ ಮಾಡತ್ತೆ. ಒಂದು ಕಡೆ ಉತ್ತರ ಧ್ರುವ, ಇನ್ನೊಂದು ಕಡೆ ದಕ್ಷಿಣ ಧ್ರುವ. ಇದರ ನಡುವೆ ಮಧ್ಯದಲ್ಲಿ ಕೈಲಾಸ ಪರ್ವತ ಪೃಥ್ವಿಯ ಮಧ್ಯಭಾಗದಲ್ಲಿ ಇದೆ ಅಂತ ಹೇಳಲಾಗಿದೆ. ಕೈಲಾಸ ಪರ್ವತದ ಸುತ್ತಲೂ ಕೂಡ ಸಣ್ಣ ಪಿರಾಮಿಡ್ನಂತಹ ಪರ್ವತಗಳು ಇವೆ. ಅವುಗಳ ನಡುವೆ ಕೈಲಾಸ ಪರ್ವತ ಎದ್ದು ನಿಂತಿದೆ. 1962ರ ಮೊದಲು ಕೈಲಾಸ ಪರ್ವತ ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆಯ ನಿಯಂತ್ರಣದಲ್ಲಿ ಇತ್ತು. ಆದರೆ ಸ್ವಾತಂತ್ರ್ಯ ನಂತರ ಪ್ರಬಲ ಆರ್ಥಿಕ ಪರಿಸ್ಥಿತಿಯಿಂದ 1962ರಲ್ಲಿ ಚೀನಾ ಭಾರತ ಯುದ್ಧವಾಗತ್ತೆ. ಭಾರತ ಆ ದಾಳಿಯಲ್ಲಿ ಸೋಲತ್ತೆ. ಆಗ ಕೆಲವೊಂದಿಷ್ಟು ಭಾಗ ಚೀನಾ ಕೈಗೆ ಸೇರುತ್ತೆ. ಆಗ ಚೀನಾ ಭಾರತದ ಗಡಿಯಲ್ಲಿರುವಂತಹ ಕೈಲಾಸ ಪರ್ವತ ಮತ್ತು ಹಿಮಾಲಯ ಪರ್ವತಗಳ ಹಲವು ಶ್ರೇಣಿಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತೆ. ಅದಲ್ಲದೆ ಪ್ರಪಂಚದಾದ್ಯಂತ ಅನೇಕ ವಿಜ್ಞಾನಿಗಳು ಕೂಡ ಅನೇಕ ಅತ್ಯಮೂಲ್ಯವಾದಂತಹ ಸಂಪನ್ಮೂಲಗಳನ್ನ ಪರ್ವತದಲ್ಲಿ ಮರೆಮಾಚಲಾಗಿದೆ ಅಂತ ಇಡೀ ಪ್ರಪಂಚದ ಪವರ್ಫುಲ್ ರಾಷ್ಟ್ರಗಳು ಹೇಳಿದ್ವು. ಇಷ್ಟೆಲ್ಲ ನಿಗೂಢತೆಯನ್ನ ಹೊಂದಿರುವ ಕೈಲಾಸ ಪರ್ವತ ಈಗ ಚೀನಾದ ಪಾಲಾಗ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಕೈಲಾಸ ಪರ್ವತ ಭಾರತದ್ದೋ ಅಥವಾ ಚೀನಾದ್ದೋ? ಕಮೆಂಟ್ ಮೂಲಕ ತಿಳಿಸಿ. ಆದ್ದರಿಂದ ಚಿನ್ನ, ಬಂಗಾರ, ವಜ್ರ, ವೈಡೂರ್ಯವನ್ನ ಚೀನಾ ಮತ್ತು ರಷ್ಯಾ ಹುಡುಕ್ತಾ ಇದ್ರು. ಆ ಶಿವನ ಊರು ಕೈಲಾಸ ಪರ್ವತವನ್ನ ಯಾರಿಂದಲೂ ಕೂಡ ಟಚ್ ಮಾಡೋದಕ್ಕೆ ಆಗಿಲ್ಲ. ಕೈಲಾಸ ಪರ್ವತದ ಬಗ್ಗೆ ಸಂಶೋಧನೆ ಮಾಡೋಕೆ ಹೋದ ವಿಜ್ಞಾನಿಗಳಿಗೆ ಈಗ ಅನೇಕ ಚಿತ್ರ ವಿಚಿತ್ರ ಘಟನೆಗಳು ಸಂಭವಿಸಿದ್ವಂತೆ. ಕೈಲಾಸ ಪರ್ವತ ಹತ್ತುವಾಗ ಆಕಾಶ ಸಂಪೂರ್ಣವಾಗಿ ಇದ್ದಕ್ಕಿದ್ದ ಹಾಗೆ ಭಾರೀ ಹಿಮಪಾತವಾಗಿ ಶುರುವಾಗುತ್ತಂತೆ. ಈ ಹಿಮದ ರಾಶಿ ಕೈಲಾಸ ಪರ್ವತಕ್ಕೆ ಹೋಗುವ ಮಾರ್ಗವನ್ನ ಸಂಪೂರ್ಣವಾಗಿ ಮುಚ್ಚಿ ಹಾಕ್ತು ಅಂತ ಪರ್ವತಾರೋಹಿಗಳು ಹೇಳ್ತಾರೆ. ಅದರಲ್ಲೂ ರಷ್ಯಾ ವಿಜ್ಞಾನಿಯೊಬ್ಬ ಪರ್ವತವನ್ನ ಹತ್ತು ಪ್ರಯತ್ನ ಮಾಡಿದಾಗ ಹೃದಯ ಗಾಬರಿಯಾಗೋದಕ್ಕೆ ಶುರುವಾಯಿತು. ಯಾರೋ ದೂರದಲ್ಲಿ ಇದ್ದಾರೆ ಅನ್ನೋ ಹಾಗೆ ಭಾಸವಾಗುತ್ತಿತ್ತು ಅಂತ ಪ್ರಸಿದ್ಧ ವಿಜ್ಞಾನಿಗಳು ಹೇಳಿದ್ರು. ಕಾಲಕಾಲಕ್ಕೆ ವಿಜ್ಞಾನಿಗಳು ಕೈಲಾಸ ಪರ್ವತದಲ್ಲಿ ಸಂಶೋಧನೆ ಮಾಡ್ತಾನೆ ಬಂದಿದ್ದಾರೆ. ಪರ್ವತದ ಸುತ್ತಲೂ ಯಾವುದೋ ಒಂದು ಅದೃಶ್ಯ ಶಕ್ತಿ ಇದೆ. ಆ ಶಕ್ತಿ ಯಾವಾಗಲೂ ಮನುಷ್ಯನನ್ನ ದೂರ ಇಡಲು ಪ್ರಯತ್ನ ಮಾಡತ್ತೆ ಅಂತ ವಿಶ್ವದ ಪ್ರಸಿದ್ಧ ವಿಜ್ಞಾನಿಗಳೇ ಹೇಳಿದ್ದಾರೆ. ಯಾವ ವ್ಯಕ್ತಿ ಜೀವಂತವಾಗಿದ್ದಾಗ ಬೇರೆಯವರಿಗೆ ನೋವು ಮಾಡದೆ, ಹಿಂಸಿಸದೆ, ಮೋಸ ಮಾಡದೆ ಒಳ್ಳೆಯ ಜೀವನವನ್ನ ನಡೆಸ್ತಾನೋ ಆತನಿಗೆ ಕೈಲಾಸ ಪರ್ವತದಲ್ಲಿ ಸ್ಥಾನ ಲಭ್ಯವಾಗತ್ತೆ ಎನ್ನುವ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ. ಈ ಪರ್ವತದಲ್ಲಿ ಪ್ರಾಚೀನ ಕಾಲದಿಂದಲೂ ಒಳ್ಳೆಯ ಆತ್ಮಗಳು ವಾಸಿಸುತ್ತಿವೆ.
ಅಲ್ಲದೆ ಈ ಸ್ಥಳವನ್ನ ಅಸ್ವಾಭಾವಿಕ ಶಕ್ತಿಗಳ ಕೇಂದ್ರ ಬಿಂದುವಂತ ಪರಿಗಣಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲಾದ ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದ ಅನೇಕ ರಹಸ್ಯಗಳು ಇವೆ. ಈ ರಹಸ್ಯಗಳಲ್ಲಿ ಒಂದು ಕೈಲಾಸ ಪರ್ವತದಿಂದ ಬರುವ ನಿಗೂಢ ಶಬ್ದ. ಕೈಲಾಸ ಪರ್ವತವನ್ನು ಹತ್ತಿದ ಜನರು ಇಲ್ಲಿ ನಿಗೂಢ ಶಬ್ದ ಬರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನಿರಂತರವಾಗಿ ಡಮರುಗದ ಶಬ್ದ ಕೇಳಿ ಬರ್ತಾನೇ ಇರತ್ತೆ. ಇದು ಭೋಲೆನಾಥನು ಡಮರುಗ ನುಡಿಸುವ ಶಬ್ದ ಅಂತ ಭಕ್ತರು ನಂಬಿದ್ದಾರೆ. ಕೈಲಾಸ ಪರ್ವತದಿಂದ ಓಂ ಶಬ್ದವು ನಿರಂತರವಾಗಿ ಕೇಳಿ ಬರ್ತಾ ಇರತ್ತೆ. ಪರ್ವತಗಳ ಮೇಲೆ ಹಿಮವು ಸಂಗ್ರಹವಾದಾಗ ಮತ್ತು ಗಾಳಿಯು ಈ ಹಿಮದೊಂದಿಗೆ ಡಿಕ್ಕಿ ಹೊಡೆದಾಗ ಶಬ್ದವು ಉತ್ಪತ್ತಿಯಾಗತ್ತೆ ಎಂಬುದು ಒಂದು ವಾದ. ಈ ಶಬ್ದದಿಂದ ಹೊರಹೊಮ್ಮುವ ಪ್ರತಿಧ್ವನಿ ಓಂ ರೂಪದಲ್ಲಿ ಕೇಳಿಸತ್ತೆ ಎನ್ನಲಾಗತ್ತೆ. ಪುರಾಣಗಳ ಪ್ರಕಾರ ಅಲೌಕಿಕ ಶಕ್ತಿಗಳು ಕೈಲಾಸ ಪರ್ವತದಲ್ಲಿ ನೆಲೆಸಿವೆ. ಅನೇಕ ದೇವರುಗಳು ಇರುವುದರಿಂದ ಕೈಲಾಸ ಪರ್ವತವನ್ನ ಸ್ವರ್ಗದ ದ್ವಾರ ಅಂತ ಪರಿಗಣಿಸಲಾಗಿದೆ. ಇಂದಿಗೂ ಕೂಡ ಶಿವನು ಕೈಲಾಸ ಪರ್ವತದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ ಅಂತ ಹೇಳಲಾಗಿದೆ. ಹಿಂದೂ ಧರ್ಮದ ಹೊರತಾಗಿ ಬೌದ್ಧ ಧರ್ಮ, ಜೈನ ಧರ್ಮದವರಿಗೂ ಕೂಡ ಕೈಲಾಸ ಪರ್ವತ ತುಂಬಾ ವಿಶೇಷವಾಗಿದೆ. ಬೌದ್ಧ ಧರ್ಮದ ಅನುಯಾಯಿಗಳು ಕೈಲಾಸ ಪರ್ವತವನ್ನ ಭಗವಾನ್ ಬುದ್ಧನ ವಾಸಸ್ಥಾನ ಅಂತ ಪರಿಗಣಿಸಿದ್ದಾರೆ. ಜೈನ ಧರ್ಮೀಯರು ಕೂಡ ಕೈಲಾಸ ಪರ್ವತವನ್ನ ಅತ್ಯಂತ ಪವಿತ್ರ ಸ್ಥಳ ಅಂತ ಪರಿಗಣಿಸಿದ್ದಾರೆ. ನೀವು ಕೈಲಾಸ ಮಾನಸ ಸರೋವರವಿರುವ ಪ್ರದೇಶವನ್ನ ಸಮೀಪಿಸ್ತಾ ಇದ್ದಂತೆ ನಿಮಗೆ ನಿರಂತರವಾಗಿ ಒಂದು ರೀತಿಯ ಶಬ್ದ ಕೇಳಿಬರುತ್ತೆ. ನಿಮ್ಮ ಕಿವಿಗೆ ಆ ಶಬ್ದ ಬಂದು ಅಪ್ಪಳಿಸ್ತಾ ಇದ್ದಂತೆ ಅದುವೇ ಡಮರುಗ ಶಬ್ದವಾಗಿರುತ್ತೆ. ಈ ನಿಗೂಢ ಧ್ವನಿಯ ಬಗ್ಗೆ ಇಂದಿಗೂ ಕೂಡ ಯಾರಿಗೂ ತಿಳಿಸಲು ಆಗಿಲ್ಲ. ವಿಜ್ಞಾನಿಗಳ ಸಂಶೋಧನೆಯ ಆಧಾರದ ಮೇಲೆ ಗಾಳಿಯು ಪರ್ವತವನ್ನ ಅಪ್ಪಳಿಸಿದಾಗ ಮತ್ತು ಹಿಮ ಕರಗಿದಾಗ ಅಲ್ಲಿ ಶಬ್ದ ಉತ್ಪತ್ತಿಯಾಗತ್ತೆ ಅಂತ ಹೇಳ್ತಾರೆ. ಶಬ್ದ ಮಾತ್ರವಲ್ಲ, ಈ ಪರ್ವತದ ಮೇಲಿರುವ ಆಕಾಶದಲ್ಲಿ ಕೂಡ ವಿಶೇಷ ದೈವಿಕ ದೀಪಗಳು ಅನೇಕ ಬಾರಿ ಕಂಡು ಬಂದಿರುವುದು ಕೂಡ ಹೇಳಲಾಗಿದೆ. ಇಷ್ಟೆಲ್ಲ ನಿಗೂಢತೆಯನ್ನು ಹೊಂದಿರುವ ಕೈಲಾಸ ಪರ್ವತ ಈಗ ಚೀನಾದ ಪಾಲಾಗ್ತಾ ಇದೆ. ಇದರ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಕೈಲಾಸ ಪರ್ವತ ಭಾರತದ್ದೋ ಅಥವಾ ಚೀನಾದ್ದೋ? ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.